ಇರ್ತಕ್ಕಂಥ ವಿಜಯೇಂದ್ರ ಅವರಿಗೆ, ಅವರಿಗೆ ಕುಂಭಕ್ಕೂ ಕೊಡ್ತಿರ್ತಕ್ಕಂಥ ಆರ್ ಅಶೋಕ್ ಅವರಿಗೆ, ಅವರಿಗೆ ಬೆಂಬಲ ಕೊಡ್ತಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರಿಗೆ. ಬಂಧುಗಳೇ, ಏನಿವತ್ತು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಪಕ್ಷದಿಂದ ವಜಾ ಮಾಡಬೇಕು. ಅವರು ಚೆಲುವರಾಜ್ ಎನ್ನುವಂತ ಗುತ್ತಿಗೆದಾರನಿಗೆ ಪರ್ಸೆಂಟೇಜ್ಗೆ ಧಮಕಿ ಹಾಕಿರುವ ವಿಚಾರದಲ್ಲಿ ಏನು ಸರ್ಕಾರ ಈಗಾಗಲೇ ಬಂಧಿಸಿದೆ, ಅವರನ್ನ ಶಾಸಕ ಸ್ಥಾನದಿಂದ ವಜಾ ಮಾಡಲಿಕ್ಕೆ ಸ್ಪೀಕರ್ಗೆ ತಿಳಿಯಬೇಕು. ಬಿಜೆಪಿ ಪಕ್ಷ ಏನು ಈ ಭ್ರಷ್ಟ ಮುನಿರತ್ನವರನ್ನ ಸಮರ್ಥಿಸ್ಕೊಳ್ತಾ ಇದೆ, ಅದು ಸಿ.ಟಿ. ರವಿ ಆಗ್ಬೋದು, ಅಶೋಕ್ ಆಗ್ಬೋದು, ಚೆಲುವಾದಿ ನಾರಾಯಣಸ್ವಾಮಿ ಆಗ್ಬೋದು, ಶೋಭಾ ಕರಂದ್ಲಾಜೆ ಆಗ್ಬೋದು, ವಿಜೇಂದ್ರ ಆಗ್ಬೋದು, ಇವರೆಲ್ಲರೂ ಕೂಡ ಪರ್ಸೆಂಟೇಜ್ ಪರವಾಗಿದ್ದಾರೆ. ಭ್ರಷ್ಟ ಮುನಿರತ್ನ ಪರವಾಗಿ ನಿಂತಿರೋದು ನಾಚಿಕೆಗೇಡಿನ ಸಂಗತಿ. ಅದರ ವಿರುದ್ಧ ಏನು ಇವತ್ತು ಬಂಗಾರಪೇಟೆಯ ಶಾಸಕರಾದ ಎಸ್.ಎನ್. ನಾರಾಯಣಸ್ವಾಮಿ ಸರ್ ಅವರ ನೇತೃತ್ವದಲ್ಲಿ ಬ್ಲಾಕ್ ಅಧ್ಯಕ್ಷರಾದ ಗೋಪಾಲ್ ಗೌಡರು, ನಾಗರಾಜ್ ಅವರು, ಚಂದೂರ್ ಅವರ ಅಧ್ಯಕ್ಷತೆಯಲ್ಲಿ ಏನು ಈ ಒಂದು ಪ್ರೊಟೆಸ್ಟ್ ನಡೀತಾ ಇದೆ, ಇದು ನಿಜಕ್ಕೂ ಕೂಡ ಕರ್ನಾಟಕ ರಾಜ್ಯ ಕಣ್ಣು ತೆರೆಯುವಂತ ಒಂದು ಇದು. ಈ ಒಂದು ರಿಯಲ್ ಎಸ್ಟೇಟ್ ದಂಧೆಕೋರ ಮುನಿರತ್ನವರಂತವನ್ನ ಶಾಸಕರನ್ನಾಗಿ ಮಾಡಿದಂತ ರಾಜರಾಜೇಶ್ವರಿ ನಗರದ ಆರಾರು ನಗರ ಕ್ಷೇತ್ರದ ನಗರದ ಜನರು ಎಚ್ಚೆತ್ಕೋಬೇಕು. ಅವರನ್ನ ಕಡಾಖಂಡಿತವಾಗಿ ಎಲ್ಲ ಮತದಾರರು ತಿರಸ್ಕಾರ ಮಾಡಬೇಕು. ಅಮ್ಮನನ್ನ ತಂದು ಬಿಡೋನ್ನ ಮಾತಾಡಿರ್ತಕ್ಕಂಥ ನೀಚ ಮುಚ್ಚ ಲೋಫರ್ 420 ಮುನಿರತ್ನವರನ್ನ ಬಿಜೆಪಿ ಪಕ್ಷ ವಜಾ ಮಾಡಲೇಬೇಕು. ಅವರ ಶಾಸಕ ಸ್ಥಾನವನ್ನ ಹಿಂಪಡಿಬೇಕು ಅನ್ನೋ ಮಾತನ್ನ ಈ ಮೂಲಕ ಹೇಳ್ತಾ ಎಲ್ಲ ತಮ್ಗೆ 420 ಮುನಿರತ್ನಂಗೆ, ಬಿಬಿಎಂಪಿ ಲೂಟಿಕೋರ ಮುನಿರತ್ನಂಗೆ, ವೋಟರ್ ಐಡಿ ಪ್ಯಾಡ್ ಮುನಿರತ್ನಂಗೆ, ಕೆರೆಗಳಲ್ಲಿ ಲೆವಲ್ ಪಡೆದಿರೋ ಮುನಿರತ್ನಂಗೆ, ಇವರು ಸಮರ್ಥಿಸ್ಕೊಳ್ತಾ ಇರ್ತಕ್ಕಂಥ ಬಿಜೆಪಿ ಅಶೋಕ್ ಅವರಿಗೆ, ಸಿ.ಟಿ. ರವಿ ಅವರಿಗೆ, ಅಶ್ವಥ್ ನಾರಾಯಣ ಅವರಿಗೆ, ಬಿಜೆಪಿ ಪಕ್ಷಕ್ಕೆ, ಚೆಲುವಾದಿ ಚಟ್ಟಿ ನಾರಾಯಣಸ್ವಾಮಿಗೆ ಧಿಕ್ಕಾರ ಕಂಡಂತಹ ಭ್ರಷ್ಟ ಬಿಜೆಪಿಯ ಒಬ್ಬ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಆನಂದದ ಮುನಿರತ್ನ ನಾಯ್ಡು ಅವರ ವಿರುದ್ಧವಾಗಿ ಆತನು ದಲಿತ ಸಮುದಾಯದ ಮಕ್ಕಳನ್ನ ಒಲೆಯ ನನ್ನ ಮಕ್ಕಳು ಅಂತೇಳಿ ಅವರು ಮಾತಾಡಿರ್ತಕ್ಕಂಥದ್ದು, ಇದರೊಟ್ಟಿಗೆ ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ತಂದು ನಿಮ್ಮ ಹೆಂಡತಿಯನ್ನ, ನಿಮ್ಮ ತಾಯಿಯನ್ನ ಮಲಗಿಸೋಕೆ ಸಮಾಜದಲ್ಲಿ ಒಬ್ಬ ಶಾಸಕರಿಗೆ ಮಾಡಿರ್ತಕ್ಕಂಥ ಘೋರ ಅಪರಾಧ ಅಂತ ನಾನಾದರೂ ಭಾವಿಸ್ತೇನೆ. ಇಂಥ ನೀಚ ಈ ಮುನಿರತ್ನ ನಾಯ್ಡು ಇವನು ರೌಡಿ ಇದ್ದ, ಕೊನೆಗೂ ಕಿಷ್ಟಾದ ಒಬ್ಬ ರೌಡಿ ಇದ್ದ. ಆ ರೌಡಿ ಕಿಷ್ಟದ ತಮ್ಮ ಇವನೊಬ್ಬ ರೌಡಿ ಮುನಿರತ್ನ. ಇವನು ಬಂಧುಗಳೇ, ಇವತ್ತು ಆರ್ ನಗರದಲ್ಲಿ ಆ ಸ್ತಂಭಗಳಲ್ಲಿ ಇವತ್ತು ದಂಧೆಯನ್ನು ಮಾಡ್ತಾ ಇವತ್ತು ಇಲ್ಲಿ ಅವ್ರ ತಾಯಿ ಜೊತೆಯಲ್ಲಿ ಫುಟ್ಬಾಲ್ದಲ್ಲಿ ಇಡ್ಲಿ ಮಾಡಿಸಿದಂತಹ ಇವತ್ತು ಮುನಿರತ್ನ ನಾಯ್ಡು ಇವತ್ತು ಸಾವಿರಾರು ಕೂಡ ಒಡೆಯಾಗಿದ್ದಾನೆ ಅಂದ್ರೆ ಅದು ಈ ಬಿಬಿಎಂಪಿ ಸದಸ್ಯನಾಗಿದ್ದಾಗ 1200 ಕೋಟಿ ಭ್ರಷ್ಟಾಚಾರ ಮಾಡಿ ಆ ಬಯಲನ್ನು ಸುತ್ತಾಗಿರ್ತಕ್ಕಂಥ ಕೀರ್ತಿ ಇದ್ರೆ ಈ ಬಿಜೆಪಿ ಮುನಿರತ್ನ ನಾಯ್ಡು ಅವರಿಗೆ. ಇಷ್ಟೇ ಅಲ್ಲ ಬಂಧುಗಳೇ, ವೋಟರ್ ಐಡಿಗಳನ್ನ ಪ್ರಿಂಟ್ ಮಾಡಿ, ಈಗಾಗಲೇ ಅದರ ಮೇಲೆ ಕೇಸ್ ಆಗಿದೆ, ಆ ವೋಟರ್ ಐಡಿಗಳನ್ನು ಪ್ರಿಂಟ್ ಮಾಡಿ ಪ್ರಜಾಭವನ ಕದ್ಬಲಲ್ಲಿ ಮಾಡತಕ್ಕಂಥವನು ಈ ಮುನಿರತ್ನ. ಇಷ್ಟೇ ಅಲ್ಲ, ಇದರ ಸಚಿವನಾಗಿದ್ದಾಗ ಕೆಎಲ್ಇಡಿ ಹಣ ಸುಮಾರು 250 ಕೋಟಿ ರೂಪಾಯಿಗಳನ್ನ ಇವತ್ತು ತಿಂದುದಾಗಿರ್ತಕ್ಕಂಥ ಈ ಮುನಿರತ್ನ. ಕೋಲಾರ ಜಿಲ್ಲೆಗೆ ಉಸ್ತುವಾರಿ ಸಚಿವನಾಗಿದ್ದಾಗ ಈ ಎಲ್ಲಾ ಜಿಲ್ಲೆಗೆ ಅಭಿವೃದ್ಧಿಗೆ ಹಣ ಕೊಡ್ತೀನಿ ಅಂತೇಳಿ 1 ರೂಪಾಯಿ ಕೊಡದೆ ಎಲ್ಲವನ್ನು ತನ್ನ ಆ ಪಟಾಲದ ಜೊತೆ ಹಂಚಿಕೊಂಡು
ಇಡೀ ಲಂಚಬಟ್ಟತನವನ್ನು ಮಾಡಿರ್ತಕ್ಕಂಥವನು ಇವತ್ತು ಮುನ್ರತ್ನಂ. ಇಂಥ ಮುನ್ರತ್ನಂ ಬಿಬಿಎಂಪಿಯಲ್ಲಿ ರಾತ್ರಿ ಅವರು ಬೆವರು ಸುರಿಸಿ ಚಳಿ ಮಳೆ ಅನ್ನದೆ ಇವತ್ತು ದುಡಿತಾ ಇರ್ತಕ್ಕಂಥ ಕಾರ್ಮಿಕರ ಕಸ ಸಾಗಿಸುವಂತ ಒಬ್ಬ ಕಾಂಟ್ರಾಕ್ಟರ್ ಕರೆದು ಪ್ರತಿ ತಿಂಗಳು 30 ಲಕ್ಷ ಕೊಡಬೇಕು ಅಂತೇಳಿ ಡಿಮೆಂಟರ್ ಮುಖಾಂತರ ಸೋಳೆ ಮಗನೇ ತನ್ನ ಸೆಟ್ಲ್ ಮಾಡೋನ್ನ ಭಾಷೆಯಲ್ಲಿ ಕೂಡ ಪಾಲಿಸ್ತಾನೆ. ಮುನ್ರತ್ನಂ ಅವರೇ, ರೌಡಿ ಮುನ್ರತ್ನಂ, ಲೋಪರ್ ಮುನ್ರತ್ನಂ, ಲಂಚಗೋರ ಮುನ್ರತ್ನಂ, ಫ್ರಾಡ್ ಮುನ್ರತ್ನಂ, ಇವತ್ತು ನೀನು ಕರ್ನಾಟಕ ರಾಜ್ಯದ ಭಾರತ ದೇಶದ ದಲಿತ ಸಮುದಾಯವನ್ನು ವಲಯ ಅಂತ ಮಾತಾಡ್ತೀಯ. ಮುನ್ರತ್ನಂ, ನೀನು ಆ ದಲಿತ ಮತಗಳಿಂದ ಇರತಕ್ಕಂಥವನು ಮತ ತಗೊಂಡು ಅವರಿಂದ ಮತ ಪಡೆದು ಆ ವಲಯದ ಮಕ್ಕಳು ಅಂತೀಯ ನೀನು. ಇವತ್ತು ಬಿಜೆಪಿ ಇರ್ತಕ್ಕಂಥ ಎಲ್ಲ ದಲಿತರಿಗೆ, ಈ ಭಾಗದ ಮುಖಂಡರಿಗೆ ನರ ಸತ್ತೋಗಿದೆ. ಅವ್ರಿಗೆ ದಲಿತರು ಬೇಡ, ಅರ್ಜುನರು ಬೇಡ, ಒಕ್ಕಲಿಗರು ಬೇಡ, ಬಿಜೆಪಿ ಪಕ್ಷ ಹೂವ ಬೇಕು, ಹೂವ. ದೊಡ್ಡ ನರೇಂದ್ರ ಫೋಟೋ ಹಾಕೊಳ್ತೀರಿ. ಇವರು ಈ ಯಡಿಯೂರಪ್ಪನ ಮಗ ವಿಜಯೇಂದ್ರ, ಈ ಒಬ್ಬ ವಿಜಯೇಂದ್ರ ಇಷ್ಟು ತಪ್ಪು ಮಾಡಿರ್ತಕ್ಕಂಥ ವಿಜಯೇಂದ್ರ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಅವರು, ಟಿ.ಟಿ. ರವಿರವರು, ಶೆಟ್ಟಿ ನಾರಾಯಣ ಸ್ವಾಮಿ, ಚಳವಾದಿ ನಾರಾಯಣ ಸ್ವಾಮಿ, ಇವರೆಲ್ಲ ಕೂಡ ಇವತ್ತು ನೀವು ಈ ದಲಿತ ಜನಾಂಗವನ್ನ, ಈ ವಲಯರನ್ನ, ಒಕ್ಕಲಿಗರನ್ನ ಹೀನಾಮಾನವಾಗಿ ಬಯಸ್ತಕ್ಕಂಥ ಈ ಬಿಜೆಪಿ ಕಾಡ್ತಾ ಇರ್ತಕ್ಕಂಥ ಮುನ್ರತ್ನ ನಾಯ್ಡುವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಈ ಭಾಗದಲ್ಲಿ ಬಿಜೆಪಿ ಇವತ್ತು ಒಕ್ಕಲಿಗರ, ದಲಿತರ ಮತವನ್ನು ಪಡೆದು ಶಾಸಕರಾಗಿದ್ದಂಥವರು, ಜಿಲ್ಲಾ ಪರಿಷತ್ ಆಗಿದ್ದಂಥವರು ಇವತ್ತು ಈ ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ ನಿಮ್ಮ ಕಳಕಳಿ ಎಲ್ರಿಗೂ ಹೋಯ್ತು. ಕೇವಲ ಚುನಾವಣೆ ಬಂದು ನಾಟಕ ಮಾಡ್ತೀರಾ? ನಿಮಗೆ ಜನರ ಬಗ್ಗೆ ವಿಶ್ವಾಸ ಇದ್ದಿದ್ದರೆ ಈ ಪಕ್ಷವನ್ನು ಬದಿಗಿಟ್ಟು ಇವತ್ತೇನು ಅವಮಾನ ಮಾಡಿದ್ದಾರೆ ದಲಿತರನ್ನ, ನಿಮ್ಮ ಬಿಜೆಪಿ ಒಬ್ಬ ಶಾಸಕ ದಲಿತರ ಹೇಳ್ತಾನೆ, ನಮ್ಮ ವಲಯದ ಮಂತ್ರದಲ್ಲಿ ಯಾಕೆ ಹೋಗ್ತೀವಿ ಅಂತ ಕೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಕೂಡ ನೀವು ದರಸತ್ತವರಾಗಿದ್ದೀರಿ ಅಂದ್ರೆ ನಿಮಗೆ ಅಧಿಕಾರ ಬೇಕಷ್ಟೇ. ನಿಮಗೆ ದಲಿತರು ಬೇಡ, ಒಕ್ಕಲಿಗರು ಬೇಡ, ಈ ಹರಿಜನ ಗಿರಿಜನ ಇವ್ಯಾರು ನಿಮಗೆ ಬೇಡ. ನೀವು ಬೇಕಾಗಿರ್ತಕ್ಕಂಥದ್ದು ಇವತ್ತು ಅಧಿಕಾರ ಅಷ್ಟೇ. ಚುನಾವಣೆ ಬಂದಾಗ ಮಾತ್ರ ನಾನು SC, ನಾನು ಅತಿ ಕರ್ನಾಟಕ, ನಾನು ಬೋವಿ ಸಮುದಾಯ ಅಂತೇಳಿ ಬರ್ತಿರಲ್ಲ. ಇವತ್ತು ಬಿಜೆಪಿಯ, ಈ ಭ್ರಷ್ಟ ಬಿಜೆಪಿಯ 40% ಸರ್ಕಾರದ ಮುನ್ರತ್ನ, ಈ ಮುನ್ರತ್ನ ಇಷ್ಟೆಲ್ಲ ಜನರ ಬಗ್ಗೆ ಮಾತಾಡಿದ್ರು ಕೂಡ ನರಸತ್ತವರಾಗಿ ಇವತ್ತು ಮೂಲೆಯಲ್ಲಿ ಕುತ್ಕೊಂಡಿದ್ದೀವಿ. ಬಹುನು ನನ್ನ ದೇಶವಾಸಿಯೋ ಅಂತ ಹೇಳಿ ಕೇವಲ ನಾಗಮಂಗಲ ಒಂದು ಗಲಾಟೆಯನ್ನ ಆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತಾಡ್ತಾರೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರೇ, ನಿಮ್ಮ ಪಕ್ಷದ ಬಿಜೆಪಿ ಪಕ್ಷದ ಭ್ರಷ್ಟ ಒಬ್ಬ ಶಾಸಕ, ದುರಹಂಕಾರಿ, ಈ ಶಾಸಕರ ಬಗ್ಗೆ ಕೊಲೆಗಡಕ, ಈ ಶಾಸಕರ ಬಗ್ಗೆ ಇವರು ಇಷ್ಟೆಲ್ಲ 2 ಜನಾಂಗವನ್ನ ಹೀನಾಮಾನ ಬೈದ್ರು ಕೂಡ ನೀವು ದರಸತ್ತವರಂತೆ ಅವನ್ನ ಗಡಿಪಾರು ಮಾಡದೆ ಅವರ ಸಹಸದನ್ನು ವಜಾ ಮಾಡಲಿಕ್ಕೆ ಸರ್ಕಾರ ರೆಕಮೆಂಡ್ ಮಾಡಲಿದ್ದೀರಲ್ಲ, ಇವೆಲ್ಲ ಮನುಷ್ಯರ